ಅಂದುಕೊಂಡಂತೆಯೇ ಕಿರಣ್ ಮತ್ತು ಅರ್ಚನಾಳ ಮದುವೆ ವೈಭವದಿಂದ ನಡೆಯಿತು. ಮನಸ್ಸಿಲ್ಲದ ಮನಸ್ಸಿನಿಂದಲೇ ಸಹಕರಿಸಿದಳು ವಿವಾಹದ ವಿಧಿಗಳಲ್ಲಿ. ಅವತ್ತು ರಾತ್ರಿಯೇ ಶೋಭನದ ಮುಹೂರ್ತ. ಈಗಲೇ ಬೇಡ ಅಂತ ಅರ್ಚನಾ ತೀವ್ರವಾಗಿ ಪ್ರತಿಭಟಿಸಿದರೂ ಕೇಳಲಿಲ್ಲ ಲಲಿತಮ್ಮ. ಹೆಣ್ಣನ್ನು ಒಪ್ಪಿಸುವ ಕಾರ್ಯಕ್ರಮ ಮುಗಿದ ತಕ್ಷಣ ತಮ್ಮ ಮನೆಗೆ ಕರೆದುಕೊಂಡು ಬಂದರು. ಮದುವೆ ಹೇಗೆ ಅನಿವಾರ್ಯವಾಗಿ ನಡೆಯಿತೋ ಶೋಭನ ಕೂಡ. ಪುಷ್ಪಾಲಂಕೃತ ಕೋಣೆಯೊಳಗೆ ಬಂದವಳೆ ಕಿರಣನಿಗೆ ಕಾಣದಂತೆ ಹಾಲಿನ ಲೋಟದಲ್ಲಿ ಒಂದು ನಿದ್ರೆ ಗುಳಿಗೆಯನ್ನು ಜಾರಿಸಿದಳು. ನಂತರ ಅವಳನ್ನು ನೋಡಿದ ಕಿರಣ್ ಎದ್ದು ಬಂದು ಅವಳ ಕೈ ಹಿಡಿಯಲು ಬಂದರೆ 2 ಹೆಜ್ಜೆ ದೂರ ಸರಿದು ನಿಂತಳು. ಹಾಲಿನ ಲೋಟವನ್ನು ಅವನತ್ತ ಚಾಚುತ್ತಳೆ. ನೀನು ಕುಡಿಯಲ್ವಾ? ಆಮೇಲೆ ಕುಡಿತೇನೆ. ಲೋಟವನ್ನು ತೆಗೆದುಕೊಳ್ಳುವ ನೆಪದಲ್ಲಿ ಸೊಂಟ ಬಳಸಲು ಬಂದ. ಸೊಂಟಕ್ಕೆ ಟಚ್ ಆಯಿತು ಕೈ. ಶಾಕ್ ತಾಗಿದಂತಾಯಿತು. ಗಡಿಬಿಡಿಯಲ್ಲಿ ಹಾಲು ತುಳುಕಿತು ನೆಲದ ಮೇಲೆ. ಸಾರಿ ಎಂದು ನೀನು ಸ್ವಲ್ಪ ಕುಡಿದು ಕೊಡು. ಆ ಹಾಲನ್ನು ಗಂಡ ಎಂಬ ಪಟ್ಟದಲ್ಲಿರುವ ನೀವಷ್ಟೇ ಕುಡಿಯಬೇಕು. ಯಾಕೆ ಅಂದರೆ ಅದರಲ್ಲಿ ವಿಷ ಬೆರೆಸಿಲ್ಲ. ನಾನು ಒಳ್ಳೆಯವಳಾಗಿರೋದ್ರಿಂದ ಸ್ಲೀಪಿಂಗ್ ಪಿಲ್ ಬೆರೆಸಿದ್ದೇನೆ. ಏನು ಕೆಲಸ ಮಾಡಿದೆ ಅರ್ಚನಾ? ಹೌದು, ನೀನು ನನ್ನನ್ನು ಕಲ್ಲು ಮನಸ್ಸಿನವಳು ಎಂದರೂ ನನಗೇನು ಸಂಕಟವಿಲ್ಲ. ನೀವು ನನ್ನ ಬದುಕಿಗೆ ಕಿಚ್ಚು ಹಚ್ಚಿದ ಪುಣ್ಯಾತ್ಮ. ಎಲ್ಲರಿಗೂ ಒಳ್ಳೆಯವನಾಗಿ ನನ್ನನ್ನು ಮದುವೆಯಾದಿರಿ. ಅವರು ಅಮಾಯಕರು, ನಿಮ್ಮ ಹಣ ನಯವಂಚಕ ಮಾತುಗಳಿಗೆ ಮರುಳಾದವರು. ಆದರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಾಳೆಯಿಂದ ನೀವು ನಿದ್ದೆನೆ ಮಾಡಬಾರ್ದು. ಇವತ್ತು ರಾತ್ರಿ ಹಾಯಾಗಿ ಪ್ರಶಾಂತವಾಗಿ ಮಲಗಿ. ಎಲ್ಲರೂ ನಿಮ್ಮನ್ನು ಬೈಯುವಂತೆ ಮಾಡಿ ನಿಮ್ಮಿಂದ ಡೈವೋರ್ಸ್ ಪಡೆದುಕೊಂಡು ಹೋಗುವ ತನಕ ನನಗೆ ನೆಮ್ಮದಿ ಇರಲ್ಲ. ಅವನಿಗೆ ನಂಬಿಕೆ ಬರಲಿಲ್ಲ. ನಿನ್ನಲ್ಲಿ ಇಷ್ಟೊಂದು ಸೇಡಿನ ಭಾವವಿದೆ ಅಂದರೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಆದರೆ ಅದು ಸತ್ಯ. ವಿಷಾದ ಮತ್ತು ಸ್ವಲ್ಪ ಸಿಟ್ಟಿನಿಂದ ಪ್ರತಿಕ್ರಿಯಿಸುತ್ತಾನೆ. ನೀನು ನಿಜಕ್ಕೂ ಹೆಣ್ಣಿನಂತ ಆಶ್ಚರ್ಯವಾಗುತ್ತೆ. ಮದುವೆಯಾದ ಮೇಲೆ ನಿನ್ನಲ್ಲಿ ಬದಲಾವಣೆ ಬರಬಹುದು ಎಂದುಕೊಂಡೆ. ಆದರೆ ಯಾವಾಗಲೂ ನಿನ್ನ ಹಠವೇ ಗೆಲ್ಲುತ್ತೆ ಅಂತ ಬೀಗಿದರೆ ಪಶ್ಚಾತ್ತಾಪ ಪಡಬೇಕಾದ ದಿನಗಳು ದೂರವಿಲ್ಲ. ಪಕ್ಕನೆ ಹಾಲಿನ ಲೋಟ ತೆಗೆದುಕೊಂಡು ಗಟಗಟ ಹಾಲು ಕುಡಿದು ಕೆಲ ನಿಮಿಷ ಮೌನದ ಚಾದ್ರ ಹೊದ್ದಂತೆ ಕುಳಿತ. ನಿದ್ದೆ ಗುಡಿಗೆ ತನ್ನ ಪ್ರಭಾವ ತೋರಿಸಲಾರಂಭಿಸಿದಾಗ ಮಂಚದ ಮೇಲೆ ವಾಲುತ್ತಾ ಬೇಸರದಿಂದ ನಾನು ಮಾಡಿದ ತಪ್ಪಿಗೆ ಪರಿಹಾರದ ದಾರಿ ಮದುವೆ ಅಂತ ನಂಬಿದೆ. ಆದರೆ ನೀನು ಹೀಗೆ? ಹೌದು, ನಾನು ಹೀಗೇನೆ. ನಿನ್ನ ಹಣದ ಅಮಲಿನಲ್ಲಿ ಎಲ್ಲರನ್ನು ಮುಳುಗಿಸಿ ಒಳ್ಳೆಯನೆಂಬ ಹೆಸರು ಪಡೆದಿದ್ದಕ್ಕೆ ಮಾತ್ರ ನೀನು ಮಾಡಿದ ತಪ್ಪು ಹೇಗೆ ಮರೆಯೋಕ್ಕಾಗುತ್ತೆ? ನಾಳೆಯಿಂದ ನಾನು ನಿನ್ನನ್ನು ಇನ್ನಷ್ಟು ಚಿತ್ರಹಿಂಸೆಗೆ ಗುರಿಪಡಿಸುತ್ತೇನೆ. ಮೊದಲ ರಾತ್ರಿ ಹೆಂಡತಿಯಾದವಳು ಗಂಡನಿಗೆ ಹೇಳುವಂಥ ಮಾತುಗಳ ಇವು? ನಮ್ಮ ಬದುಕು ಉಳಿದೆಲ್ಲರಂತೆ ಅಲ್ವಲ್ಲ. ನಮ್ಮ ಮದುವೆಗೆ ಮನಸ್ಸಿನ ಪ್ರಮೇಯವಿಲ್ಲ, ಪ್ರೀತಿ ಪ್ರೇಮಗಳ ಸ್ಪರ್ಶವಿಲ್ಲ. ನಡೆಯಬೇಕಲ್ಲ ಅಂತ ನಡೆದ ಮದುವೆ. ಮರು ನಿಮಿಷದಲ್ಲಿ ಅವನನ್ನು ಅಮಲು ಕವಿದು ನಿದ್ದೆಗೆ ಜಾರಿಕೊಂಡ. ಅವಳು ಸೋಫಾದಲ್ಲಿ ಮಲಗಿದಳು ನಿರ್ವಿಕಾರದಿಂದ. ಬೆಳಿಗ್ಗೆ ಎದ್ದವಳಿಗೆ ರಾತ್ರಿ ಹಾಸಿಗೆಯ ಮೇಲುರುಳಿದ ಕಿರಣ್ ಈಗಲೂ ಅದೇ ಭಂಗಿಯಲ್ಲಿರೋದು ಕಾಣುತ್ತದೆ. ಇನ್ನೂ ಎಚ್ಚರವಾಗಿಲ್ಲ. ಗಾಡ್ ಸೇವ್ಡ್ ಮೀ. ನಿಲುಗನ್ನಡಿಯ ಮುಂದೆ ನಿಂತು ಉಡುಪುಗಳು ಸುಕ್ಕು ಸುಕ್ಕು ಮಾಡಿಕೊಂಡಳು. ಮುಡಿಯಲ್ಲಿದ್ದ ಹೂದಂಡೆಯ ಕಿತ್ತು ನೆಲದ ಮೇಲೆ ಹಾಸಿಗೆಯ ಮೇಲೆಲ್ಲ ಚೆಲ್ಲಿದಳು. ತಲೆ ಕೂದಲು ತುಸು ಕೆದರಿಕೊಂಡಾಯಿತು. ಪ್ರಥಮ ರಾತ್ರಿಯ ನಾಟಕಕ್ಕೆ ತಾಲೀಮಿನ ಅಗತ್ಯವೇ ಇರಲಿಲ್ಲ. ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವರ ರೂಮಿನಲ್ಲಿ ಕುಳಿತು ನನ್ನನ್ನು ಕ್ಷಮಿಸಿಬಿಡು ಸ್ವಾಮಿ. ಇವತ್ತಿಂದ ತಾಳಿ ಕಟ್ಟಿದ್ದ ಗಂಡನನ್ನೇ ಚಿತ್ರವಧೆಗೆ ಗುರಿಪಡಿಸುತ್ತೇನೆ. ಎಲ್ಲ ನೀನು ಬರೆದ ಹಣೆ ಬರಹ. ನಾನು ಸಾಯುವವರೆಗೆ ನನಗೆ ಈ ಪರದಾಟ ತಪ್ಪಿದ್ದಲ್ಲ. ಅತ್ತೆ, ತಂಗಿ, ಮಾವ ಯಾರಿಗೂ ಎಳ್ಳಷ್ಟು ಅನುಮಾನವಾಗದಂತೆ ನಗು ನಗುತ್ತಲೇ ಓಡಾಡಿದಳು ಅರ್ಚನಾ. ಅತ್ತೆ ನೀಡಿದ ಕಾಫಿ ಬಟ್ಟಲಿಗೆ ಒಂದಷ್ಟು ಉಪ್ಪು ಬೆರೆಸಿದಳು. ಬೆಡ್ರೂಮಿಗೆ ಬಂದಾಗ ಅದಾಗಲೇ ಎದ್ದು ಸ್ನಾನ ಮುಗಿಸಿ ಬಂದು ತಾನು ಫ್ರೆಶ್ ಅಪ್ ಆಗಿದ್ದ ಕಿರಣ್. ಗುಡ್ ಮಾರ್ನಿಂಗ್ ಸರ್. ಕಾಫಿ. ನಾಟ್ ಅ ಗುಡ್ ಮಾರ್ನಿಂಗ್. ರಾತ್ರಿ ತಾವು ಹಾಲಲ್ಲಿ ಸ್ಲೀಪಿಂಗ್ ಪಿಲ್ ಬೆರೆಸಿ ಕೊಟ್ಟಿದ್ರಿ. ಈಗೇನು ಬೆರೆಸಿದ್ದೀರೋ ಸಿಟ್ಟಿನಿಂದ ಅಂದ ಕಿರಣ್. ಅತ್ತೆ ಕೊಟ್ಟ ಕಾಫಿ ತಂದೆ. ನಿಮ್ಮ ಕಣ್ಣಿಗೆ ನಾನಿನ್ನು ಸೇಡು ತೀರಿಸಿಕೊಳ್ಳುವ ಚಪಲದಲ್ಲಿರುವ ಡೆವಿಲ್ ಹಾಗೆ ಕಾಣಿಸುತ್ತಿದ್ದೀನಾ? ಇಲ್ಲ ಕಣಮ್ಮ, ನೀನಲ್ಲ ದೆವ್ವ, ನಾನು ಸಾಕ್ಷಾತ್ ನನ್ನ ಭಾಗ್ಯ ದೇವತೆ. ವ್ಯಂಗ್ಯವಾಗಿ ಮಾತಾಡಲು ಸಿಕ್ಕ ಅವಕಾಶವನ್ನು ಅವನು ಕಳೆದುಕೊಳ್ಳಲಿಲ್ಲ. ಹಾಗಾದರೆ ಈ ಭಾಗ್ಯ ದೇವತೆ ತಂದ ಕಾಫಿ ಕುಡಿರಿ. ಆಯಿತು, ಇಬ್ಬರು ಶೇರ್ ಮಾಡಿಕೊಳ್ಳೋಣ. ಅವಳು ಬೇಡ ಬೇಡ ಎಂದರೂ ಸಾಸರ್ನಲ್ಲಿ ಕಾಫಿ ಸುರಿದು ಅವಳಿಗೆ ಕೊಟ್ಟ. ಬೇಡ, ನಾನಾಗಲೇ ಕುಡಿದೆ ಎಂದವಳು ಅಳುಕುತ್ತಾ ದೂರ ಸರಿದರು. ನಿನ್ನ ಕೈಯಿಂದ ಕೊಡ್ತಿರುವ ಮೊದಲ ಕಾಫಿಯನ್ನು ಇಬ್ಬರು ಶೇರ್ ಮಾಡಿಕೊಳ್ಳದಿದ್ದರೆ ಹೇಗೆ? ಬಲವಂತವಾಗಿ ಅವಳ ಬಾಯೊಳಗೆ ಸಾಸರ್ನಲ್ಲಿದ್ದ ಕಾಫಿಯನ್ನು ಜಾರಿಸಿದಾಗ ಕಾಫಿಯನ್ನು ವಾಂತಿ ಮಾಡಿಕೊಂಡಳು. ಕಿರಣ್ಗೆ ಅವಳು ಈ ತರಹದ ತರಲೆ ಮಾಡಿಯೇ ತೀರುತ್ತಾಳೆ ಅಂತ ಗೊತ್ತಿತ್ತು. ಹುಬ್ಬು ಕುಣಿಸುತ್ತಾ ಛೇಡಿಸಿದ. ಯಾಕೆ ಮರಿ, ನೀನು ಮಾಡಿದ ಕಾಫಿ ನಿನಗೆ ಹಿಡಿಸಲಿಲ್ವಾ? ತಕ್ಷಣ ಅವಳಿಗೆ ನಗು ಬಂತು. ಅದ್ಭುತವಾಗಿದೆ ಕಾಫಿ. ನನಗೆ ಪಿತ್ತ ಆಗಿರಬೇಕು, ಅದಕ್ಕೆ ವಾಂತಿಯಾಯಿತು. ಯಾವಾಗಲೂ ನಾನೇ ಗೆಲ್ತೇನೆ ಅಂತ ಬೀಗಬೇಡ. ಸಂಜೆ ಕಿರಣ್ನ ಮೊಬೈಲಿಗೆ ಫೋನಾಯಿಸಿದ ಅಮ್ಮ ಕೂಡಲೇ ಬಾ, ದೇವಸ್ಥಾನಕ್ಕೆ ಹೋಗೋಣ ಎಂದು ಕರೆದಾಗ ನನಗಿಲ್ಲಿ ತುಂಬ ಕೆಲಸವಿದೆ ಅಮ್ಮ ಎಂದ. ಆದರೆ ಅಮ್ಮ ಬಿಡಲಿಲ್ಲ. ದೇವಸ್ಥಾನಕ್ಕೆ ಕರೆದಾಗ ಹಾಗೆಲ್ಲ ಹೇಳಬಾರದು ಎಂದು ದಬಾಯಿಸಿದಳು ಅಮ್ಮ. ಬೇರೆ ದಾರಿ ಕಾಣದೆ ಮನೆಗೆ ಬಂದ. 2 ಕಾರುಗಳಲ್ಲಿ ಎಲ್ಲರೂ ಪುರಾತನ ದೇಗುಲವೊಂದಕ್ಕೆ ಬಂದರು. ಅರ್ಚಕರಿಗೆ ಹೇಳಿ ಅಭಿಷೇಕ ಅರ್ಚನೆ ಮಾಡಿಸಿದಳು ಲಲಿತಮ್ಮ. ದೇವರ ಮುಂದೆ ನಿಂತ ಅರ್ಚನಾ, ದೇವರೇ, ನನ್ನ ಗಂಡ ಎನಿಸಿಕೊಂಡ ಈ ಕೆಟ್ಟ ಕ್ರಿಮಿಯಿಂದ ನನಗೆ ಬೇಗ ಮುಕ್ತಿ ಸಿಗಲಿ ಎಂದು ಬೇಡಿಕೊಂಡರೆ ನನ್ನ ಹೆಂಡತಿಯನ್ನು ಒಳ್ಳೆಯವಳನ್ನಾಗಿ ಮಾಡೋ ಸ್ವಾಮಿ ಎಂದು ಕೇಳಿಕೊಂಡ ಕಿರಣ್. ಎಲ್ಲರೂ ದೇಗುಲದ ಸುತ್ತ ಪ್ರದಕ್ಷಿಣೆ ಹೊರಟಾಗ ನಗುತ್ತಾ ಕೇಳಿದಳು ಅರ್ಚನಾ, ನಾನು ದೇವರನ್ನು ಏನು ಅಂತ ಬೇಡಿದ್ದು ಗೊತ್ತಾ?
ಅದನ್ನು ಊಹಿಸೋದೇನಂತ ಕಷ್ಟವಲ್ಲ. ಶೋಭನದ ದಿನ ಗಂಡನಿಗೆ ಹಾಲಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಕೊಟ್ಟವಳು ಗಂಡ ಎಂಬ ಪೀಡೆಯಿಂದ ಮುಕ್ತಿ ಸಿಗಲಿ ಅಂತಲ್ಲದೆ ಇನ್ನೇನು ಬೇಡಿಕೊಂಡಿರಲಿಕ್ಕೆ ಸಾಧ್ಯ? ಕಿರಣ್ ಖಚಿತವಾಗಿ ಊಹಿಸಿಕೊಂಡು ಹೇಳಿದ್ದು ಅವಳಿಗೆ ಮುಖಭಂಗವಾಯಿತು. ಅಷ್ಟೊಂದು ಕರೆಕ್ಟಾಗಿ ಹೇಗೆ ಊಹಿಸಿದ್ರಿ? ನೀನೇನು ಸಾಮಾನ್ಯದ ಹೆಣ್ಣ? ಮತ್ತೆ ತುಟಿ ಪಿಟಿ ಕೆನ್ನಲಿಲ್ಲ ಅರ್ಚನಾ. ಮದುವೆಯಾದ 10 ದಿನಗಳ ತರುವಾಯ ಅತ್ತೆಗೆ ಹೇಳಿದಳು ಅರ್ಚನಾ. ನಾಳೆಯಿಂದ ನಾನು ಕಾಲೇಜಿಗೆ ಹೋಗ್ತೇನೆ. ಹಾಯಾಗಿ ಮನೆಯಲ್ಲಿರೋದು ಬಿಟ್ಟು ಕಾಲೇಜಿನ ರಗಡೆ ಯಾಕೆ ಅರ್ಚನಾ? ಕನಿಷ್ಠ ಡಿಗ್ರಿ ಮುಗಿಸೋಣ ಅಂತ ಅಷ್ಟೇ. ಇದು ಡಿಗ್ರಿಯ ಫೈನಲ್ ಇಯರ್. ಮದುವೆಯಾಗಿದೆ. ಇಲ್ಲಿ ನಿನಗೆ ಯಾವುದೇ ಕೊರತೆ ಇಲ್ಲ. ಮದುವೆಯಾದ ಮೇಲೆ ಗಂಡನೊಟ್ಟಿಗಿರುವ ಸಂಭ್ರಮಕ್ಕಿಂತಲೂ ಕಾಲೇಜಿನ ಜೀವನ ಏನೂ ದೊಡ್ಡದಲ್ಲ. ಏನತ್ತೆ ಹೀಗೆ ಹೇಳ್ತೀರಿ? ಈಗಿನ ಕಾಲದಲ್ಲಿ ಮದುವೆಯಾದ ಮೇಲೂ ಎಷ್ಟು ಜನ ಕಾಲೇಜ್ಗೆ ಹೋಗ್ತಿಲ್ಲ, ಓದಿ ಮೇಲೆ ಬರ್ತಿಲ್ಲ. ಇನ್ನೊಬ್ಬರ ಕತೆ ಬೇಡ ಅರ್ಚನಾ. ನನಗಂತೂ ಇಷ್ಟವೇ ಇಲ್ಲ. ಕಿರಣ್ಣ, ಒಂದು ಮಾತು ಕೇಳಿದ್ಯಾ? ಇದರಲ್ಲಿ ಕೇಳೋದೇನಿದೆ? ಇನ್ನೊಂದು 4-5 ತಿಂಗಳಷ್ಟೇ ಕಷ್ಟಪಟ್ಟು ಓದಿದರೆ ಒಳ್ಳೆ ಮಾರ್ಕ್ಸ್ನಲ್ಲಿ ಫೈನಲ್ ಇಯರ್ ಮುಗಿಸಬಹುದು. ಮುಂದೆ ಓದಲಿಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಗ್ರ್ಯಾಜುಯೇಟ್ ಅಂತ ಅನಿಸಿಕೊಂಡರೆ ಸಾಕು. ಆಯ್ತಮ್ಮ, ನಿಮ್ಮಿಷ್ಟ. ಕಿರಣ್ ಒಪ್ಪಿಕೊಂಡರೆ ಕಾಲೇಜಿಗೆ ಹೋಗಲು ನಂದೇನೂ ಅಡ್ಡಿ ಇಲ್ಲ. ಲಲಿತಮ್ಮನಿಗೆ ಬೇಸರವಾಗಿದ್ದನ್ನು ಆಕೆಯ ಮುಖಭಾವನೆ ಸ್ಪಷ್ಟಪಡಿಸುತ್ತಿತ್ತು. ಕಿರಣ್ ಸಮ್ಮತಿಸಿದರೂ ಬಿಟ್ಟರೂ ನಾನು ಓದನ್ನು ಮುಂದುವರಿಸುವವಳೆ. ನಾನು ಮಾತ್ರ ಮನೆಯಲ್ಲಿ ಮುಸುರೆ ತಿಕ್ಕೊಂಡು ಅಡುಗೆ ಮಾಡಿಕೊಂಡು ಬಿದ್ದಿರಬೇಕು. ಇವನ ತಂಗಿ ಮಾತ್ರ ಕಾಲೇಜಿಗೆ ಹೋಗಬಹುದು. ಅವಳಿಗೊಂದು ನ್ಯಾಯ, ನನಗೊಂದು ನ್ಯಾಯ. ಕಿರಣ್ಣಿಗೆ ಅದೇ ಮಾತನ್ನು ಹೇಳುತ್ತಾಳೆ. ಅವನು ಎಷ್ಟೇ ಬಗೆಯಲ್ಲಿ ಹೇಳಿದರೂ ಕೇಳುವುದಿಲ್ಲ. ಹಠ ಹಿಡಿಯುತ್ತಾಳೆ. ಕೊನೆಗವನು ನಿನ್ನಿಷ್ಟ ಬಂದಂತೆ ಮಾಡು ಎಂದ. ಜಗಳವಾಡದೆ ಕಾಮಾಗಿ ಮಲಗಿದ ಗಂಡನ ಮೇಲೆ ಬೆಟ್ಟದಷ್ಟು ಸಿಟ್ಟುಕ್ಕಿ ಬಂತು. ಪ್ರತಿನಿತ್ಯ ಏನಾದರೂ ಒಂದು ಜಗಳಕ್ಕೆ ಕಾಲು ಕೆರೆಯೋದು, ಅವನು ತೀವ್ರವಾಗಿ ಪ್ರತಿಕ್ರಿಯಿಸಬಹುದೆಂದು ನಿರೀಕ್ಷಿಸೋದು. ಆದರೆ ಅವನು ಸಿಟ್ಟು ಮಾಡಿಕೊಳ್ತಿರಲಿಲ್ಲ. ಅವಳೇನು ಹೇಳಿದರೂ ಆಯಿತು ನಿನ್ನಿಷ್ಟ ಅಂತ ಉತ್ತರಿಸಿ ಅವಳ ಕದನೋತ್ಸಾಹಕ್ಕೆ ತಣ್ಣೀರೆರಚುತ್ತಿದ್ದ. ಯಾಕೆ ನಿಮಗೆ ನನ್ನ ಮೇಲೆ ಕೋಪ ಬರೋದಿಲ್ವಾ? ನಾವಿಬ್ಬರೂ ಶತ್ರುಗಳಲ್ವಲ್ಲ. ಕೋಪ ಮಾಡಿಕೊಳ್ಳೋಕೆ ನೀನು ನನ್ನ ಹೆಂಡತಿ. ನೀನೇನೇ ತಪ್ಪು ಮಾಡಿದರೂ ನಾನು ಸಹಿಸಿಕೊಳ್ತೇನೆ. ಆ ಕ್ಷಣದಲ್ಲಿ ಅವನನ್ನು ಬರಸೆಳೆದು ಚುಂಬಿಸಬೇಕೆನಿಸಿತು. ಅದೊಂದು ಕೆಟ್ಟ ಘಟನೆ ನಡೆಯದಿದ್ದರೆ ಇವನೊಟ್ಟಿಗೆ ಹಾಯಾಗಿ ಸಂತೋಷವಾಗಿ ಸಂಸಾರ ಮಾಡುತ್ತಿದ್ದಳೇನೋ. ಅವತ್ತು ಕಾಲೇಜಿನ ಬಳಿ ಡ್ರಾಪ್ ಮಾಡಿ ಅವಳ ಮುಂದೆಯೇ ಸಿಗರೇಟ್ ಹಚ್ಚುತ್ತಾನೆ. ನೀವು ಸಿಗರೇಟ್ ಸೇರ್ತಿದ್ದೀರಾ? ಆಗಾಗ. ನಿನಗೇನು ತೊಂದರೆಯಾಗೋದಿಲ್ಲ ಅಲ್ವಾ? ನನಗೆಂತ ತೊಂದರೆ? ಮಣ್ಣು ಧುಮುಧುಮಿಸುತ್ತಾ ಕ್ಯಾಂಪಸ್ ಒಳಗೆ ಹೋಗುವವಳತ್ತ ಕಿರುನಗುತ್ತಾ ನೋಡಿ ನಂತರ ಕಾರು ಸ್ಟಾರ್ಟ್ ಮಾಡಿದ. ಭಾನುವಾರ ರಜೆ ಆದುದರಿಂದ ತಡವಾಗಿ ಎದ್ದ ಅರ್ಚನಾ ಸ್ನಾನ ಮಾಡಿ ಅಂಗಳದಲ್ಲಿ ಕುಳಿತು ತಲೆ ಒಣಗಿಸಿಕೊಳ್ತಿದ್ದರೆ ಬೆಡ್ರೂಮಿನ ಮೆತ್ತೆ ಮಂಚದ ಮೇಲೆ ಕುಳಿತು ಸಾಪ್ತಾಹಿಕ ಪುರವಾಣಿಯಲ್ಲಿ ಪ್ರಕಟವಾದ ಕತೆ ಓದ್ತಿದ್ದ ಕಿರಣ್. ಗೇಟು ತೆರೆದ ಸದ್ದು ಕೇಳಿ ಕತ್ತೆತ್ತಿದ್ದ ಅರ್ಚನಾ ತಂಗಿ ಒಳಗೆ ಬಂದದ್ದು ನೋಡಿ ಯಾಕೆ ವಾರದಿಂದ ಈ ಕಡೆ ಬರಲೇ ಇಲ್ಲ ಎಂದಳು. ಹೀಗೆ ಅಕ್ಕ, ಟೈಮೇ ಸಿಗಲಿಲ್ಲ. ಭಾವ ಎಲ್ಲಿ ಅಂತ ಸೀದಾ ಬೆಡ್ರೂಮಿಗೆ ನುಗ್ಗಿದ ವೀಣಾ. ಏನು ಭಾವ, ತುಂಬ ಸ್ಮಾರ್ಟಾಗಿ ಕಾಣ್ತಿದ್ದೀರಿ ಇವತ್ತು. ಎದ್ದು ಬಂದ ಅರ್ಚನಾ ಸಿಡುಕುತ್ತಾಳೆ. ನಿನ್ನ ಅಕ್ಕ ನಾನು ಇಲ್ಲಿ ನಿಂತಿರುವಾಗ ಭಾವ ಭಾವ ಅಂತ ಬಂದಿದ್ದೀಯಲ್ಲ, ಅಕ್ಕ ಹೇಗಿದ್ದಾಳಂತ ವಿಚಾರಿಸೋದು ಬೇಡವಾ? ನಿನ್ನನ್ನು ಚಿಕ್ಕಂದಿನಿಂದ ನೋಡ್ತಿದ್ದೇನೆ. ನಿನ್ನನ್ನು ವಿಚಾರಿಸಿದ್ರು ಬಿಟ್ಟರೂ ಪರವಾಗಿಲ್ಲ. ಆದರೆ ಭಾವ ನಮ್ಮನೆ ಅಳಿಯ. ವೀಣಾ, ನಿಮ್ಮಕ್ಕ ಅಮಾಯಕ ಹುಡುಗಿ. ಅವಳ ಹತ್ರ ಯಾಕಮ್ಮ ಜಗಳ ಕದನ? ಹೇಳಿ ನಕ್ಕ ಕಿರಣ್. ಅವಳು ಅಮಾಯಕ ಹುಡುಗಿಯಾದರೆ ನೀನು ಅವಳಿಗಿಂತಲೂ ಮುಗ್ದೆ, ಆದರೆ ಒಳ್ಳೆಯವಳು. ಅಂದರೆ ನಾನು ಕೆಟ್ಟವಳು ಅಂತಲಾ? ಅರಚಿದಳು ಅರ್ಚನಾ. ಏನೇ ಆಗಲಿ, ಭಾವನಂತವನನ್ನು ಗಂಡನಾಗಿ ಪಡೆಯೋದಕ್ಕೆ ನೀನು 7 ಜನ್ಮದ ಪುಣ್ಯ ಮಾಡಿದ್ದಿ. ನೋಡಲಿಕ್ಕೆ ಹ್ಯಾಂಡ್ಸಮ್, ಹಣಕ್ಕೆ ಹಣವಿದೆ, ಗುಣಕ್ಕೆ ಗುಣವಿದೆ. ಹೆಂಡತಿಯನ್ನು ಅಮಿತವಾಗಿ ಪ್ರೀತಿಸುತ್ತಾರೆ. ಹೆಣ್ಣೊಬ್ಬಳಿಗೆ ಇದಕ್ಕಿಂತಲೂ ಬೇರೆ ಏನು ಬೇಕು? ನೋಡಿದೆ, ನೀನು ಭಾವನ ಹೊಗಳೋದಕ್ಕೆ ಬಂದಿದ್ದಿ ಅನಿಸುತ್ತೆ, ಖಾರವಾಗಿ ಹೇಳಿದಳು ಮುಡಿಗೆ ಗಂಟಿ ಹಾಕುತ್ತಾ. ಇನ್ನು ಹೊಗಳಬೇಕು ಅಂತ ಆಸೆ ಇದೆ, ಆದರೆ ಎಲ್ಲಿ ನೀನು ಹೊಟ್ಟೆ ಉರ್ಕೋತೀಯೋ ಅಂತ. ಪರವಾಗಿಲ್ಲ ಕಣೆ, ಅವಕಾಶ ಸಿಕ್ಕರೆ ಭಾವನೆ ಮದುವೆಯಾಗೋ ಪ್ಲ್ಯಾನ್ ರೂಪಿಸುತ್ತಿರೋ ಹಾಗಿದೆ. ಯಾಕೆ ವೀಣಾ ಅಕ್ಕನ ಹತ್ರ ಜಗಳ? ನಿನ್ನ ಓದು ಹೇಗೆ ಸಾಕ್ತಿದ್ಯೋ ಹೇಳು. ಎಷ್ಟು ಓದಿದ್ರೂ ತಲೆಗೆ ಹೋಗ್ತಿಲ್ಲ. ಮದುವೆ ಮದುವೆ ಅಂತ ಮನಸ್ಸಿನೊಳಗೆ ಯುದ್ಧ ನಡೀತಿದೆ. ನಾಟಿ ಗರ್ಲ್. ಅವಳ ಕಿವಿ ಹಿಂಡಿದ ಮೃದುವಾಗಿ. ಅರ್ಚನಾಳಿಗೆ ಮೈ ಉರಿದು ಹೋಗುತ್ತೆ. ಜಾಗ ಖಾಲಿ ಮಾಡುತ್ತಾಳೆ. ಅವಳು 10 ನಿಮಿಷ ಕಳೆದು ಬರುವಷ್ಟರಲ್ಲಿ ವೀಣಾಳಿಗೆ 10,000 ಹಣ ಕೊಡ್ತಿದ್ದ ದೃಶ್ಯ ಕಾಣಿಸಿ ಉಗ್ರಾವತಾರವೆತ್ತಿದಳು. ಏನೇ ಮತ್ತೆ ದುಡ್ಡಿಗೆ ಬಂದ್ಯಾ? ಇಲ್ಲ ಅಕ್ಕ, ಕಾಲೇಜ್ ಫೀಸು, ಕಂಪ್ಯೂಟರ್ ಕ್ಲಾಸ್ ಫೀಸು ಕಟ್ಟಬೇಕಾಗಿತ್ತು. ಇವತ್ತೇ ಲಾಸ್ಟ್ ಡೇಟು. ಭಾವನ ಸಾಲ ಕೇಳೋಣ ಅಂತ. ಶಟಪ್. ಅಪ್ಪ ಅಮ್ಮನಿಗೆ ನಿನಗೆ ಯಾರಿಗೂ ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಈ ಮನೆ ಧರ್ಮಛತ್ರ ಅಲ್ಲ. ಅರ್ಚನಾ, ಡೋಂಟ್ ಟಾಕ್ ರಬ್ಬಿಶ್. ದುಡ್ಡು ಕೊಡ್ತಿರೋದು ನಾನು. ಮನೆಗೆ ಬಂದವರ ಹತ್ರ ಹೀಗೇನ ಮಾತಾಡೋದು? ಕೋಪದಿಂದ ಕೇಳಿದ ಕಿರಣ್. ನಾನು ನಿಮ್ಮಿಬ್ಬರ ಮಧ್ಯೆ ಬಂದೆ ಅಂತ ಕೋಪನಾ? ಅವಳ ವ್ಯಂಗ್ಯಕ್ಕೆ ಅವನ ಸಿಟ್ಟು ದುಪ್ಪಟ್ಟಾಯಿತು. ಬಾಯಿಗೆ ಬಂದದ್ದೆಲ್ಲ ಮಾತಾಡಿ ನಿನ್ನ ಮರ್ಯಾದೆ ನೀನೇ ಕಳೆದುಕೊಳ್ಳಬೇಡ. ವೀಣಾ ಸಣ್ಣ ದನಿಯಲ್ಲಿ ಅಳತೊಡಗಿದಳು. ಬೇಡ ಬಿಡಿ ಭಾವ, ನಮ್ಮ ಕಾರಣ ನೀವು ಕಿತ್ತಾಡಬೇಡಿ. ನೀನು ಮನೆಗೆ ಹೋಗು ವೀಣಾ. ನಾನೇ ನಿಮ್ಮ ಮನೆಗೆ ಬಂದು ದುಡ್ಡು ಕೊಟ್ಟು ಹೋಗ್ತೇನೆ. ವೆರಿ ಫೈನ್. ಮತ್ತೆ ವ್ಯಂಗ್ಯದ ದಾಟಿಯಲ್ಲಿ. ಅಂದರೆ ನೀವು ಮಾತ್ರ ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವರಾಗಬೇಕು. ನಾನು ಕೆಟ್ಟ ಹೆಣ್ಣಾಗಿ ಬ್ರ್ಯಾಂಡ್ ಆಗಬೇಕು. ತಪ್ಪು ತಿಳಿದಿದೆಯಾ ಅರ್ಚನಾ? ಬರ್ತಾ ಬರ್ತಾ ಯು ಆರ್ ಬಿಹೇವಿಂಗ್ ಲೈಕ್ ಅ ಸ್ಯಾಡಿಸ್ಟ್. ಹೌದು ರೀ, ನಾನು ಸ್ಯಾಡಿಸ್ಟೇ. ಇವರೆಲ್ಲರೂ ನನ್ನನ್ನು ಬಲವಂತಪಡಿಸಿ ನಿಮಗೆ ಕೊಟ್ಟು ಯಾಕೆ ಮದುವೆ ಮಾಡಿದ್ರೋ ಗೊತ್ತಾ? ನನ್ನ ಹೆಸರಲ್ಲಿ ನಿಮ್ಮಿಂದ ಹೇರಳವಾಗಿ ದುಡ್ಡು ಸುಲಿಯೋಕ್ಕೆ. ನಾನು ಮತ್ತೆ ಮತ್ತೆ ಹೇಳ್ತಿದ್ದೇನೆ, ಡೋಂಟ್ ಟಾಕ್ ರಬ್ಬಿಶ್. ನೀವೆಲ್ಲರೂ ಸೇರಿ ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ರಿ. ಧುಮುಧುಮಿಸುತ್ತಾ ಹೋದಳು ಅರ್ಚನಾ.
ನಿಜಕ್ಕೂ ಈ ಭಾವ ಅಕ್ಕನ ಸೇಡಿನ ಬೆಂಕಿಯಲ್ಲಿ ಹೇಗೆ ಬೆಂದು ಬಸವಳಿದಿರಬೇಕು. ದೇವರೇ ಅವಳಿಗೆ ಸರಿಯಾದ ಬುದ್ಧಿ ಕೊಡಲಿ ಎಂದು ತುಂಟ ತೊರೆಯಂತೆ ಬಂದವಳು ಕಹಿಯನ್ನು ತುಂಬಿಕೊಂಡು ವಾಪಸ್ ಹೋದಳು. ಅರ್ಚನಾಳ ಅಮ್ಮ ಅವಳಿಗೆ ಫೋನಾಯಿಸಿದರು. ಮಧ್ಯಾಹ್ನ, ಇವತ್ತು ಸಂಜೆ ವೀಣಾಳನ್ನು ನೋಡಲು ಗಂಡಿನ ಕಡೆಯವರು ಬರ್ತಿದ್ದಾರೆ, ನೀನು ಅಳಿಯನೊಟ್ಟಿಗೆ ಬಾ. ನಾನು ಬರೋದಿಲ್ಲ ಅಂತ ಅರ್ಚನಾಳಿಂದ ಉತ್ತರ ಬಂತು. ಸೀತಮ್ಮ ಎಷ್ಟೇ ಹೇಳಿದರೂ ಅರ್ಚನಾಳದ್ದು ಒಂದೇ ರಾಗ, ನಾನು ಬರಲ್ಲ, ನನಗಿಷ್ಟವಿಲ್ಲ, ನನ್ನ ಬದುಕನ್ನೇ ಹಾಳು ಮಾಡಿದಿರಿ ನಿಡು ಸುಯ್ದು ಸೀತಮ್ಮ ರಿಸೀವರ್ ಕ್ರೆಡಿಲ್ ಮಾಡುತ್ತಾರೆ. ರಾತ್ರಿ ಕಿರಣ್ ತಡವಾಗಿ ಬಂದು ಇವಳನ್ನು ನೋಡುತ್ತಾ ಕಿರು ನಕ್ಕಾಗ ಇವಳಿಗೆ ಮೈ ಮೇಲೆ ಮುಳ್ಳಿನ ಹಂದಿ ಎಗರಿದಂತೆ ಭಾಸವಾಗಿ, ಹೇಗಿದ್ದಾನ್ರಿ ಮದುವೆಗಂಡು? ಯಾವ ಮದುವೆಗಂಡು? ಅದೇ ನಿಮ್ಮ ನಾದಿನಿಯನ್ನು ನೋಡಲು ಬಂದಿದ್ರಲ್ಲ ಅವರು. ನೀನು ಬರಬಹುದಾಗಿತ್ತಲ್ಲ. ಕಾಟಾಚಾರಕ್ಕೆ ಫೋನ್ ಮಾಡಿ ಕರೆದರೆ ಯಾರು ಹೋಗ್ತಾರೆ? ಅದು ಸರಿ, ವರದಕ್ಷಿಣೆ ಎಷ್ಟಂತೆ? ನನಗೆ ಗೊತ್ತಿಲ್ಲ. ಮನೆಗೆ ದೊಡ್ಡ ಅಳಿಯ ನೀವು, ನಿಮಗೆ ಗೊತ್ತಿಲ್ಲದೆ ಇರುತ್ತಾ? ನಾನಂತೂ ಲೆಕ್ಕಕ್ಕಿಲ್ಲ ಬಿಡಿ. ಹತ್ತಿರ ಬಂದು ಎಂದಿನಂತೆ ಮೃದುವಾಗಿ ಮನಸ್ಸಿಗೆ ನಾಟುವಂತೆ ಹೇಳಿದ. ನಿನಗೆ ಪ್ರತಿಯೊಂದು ವಿಷಯವನ್ನು ನಕಾರಾತ್ಮಕವಾಗಿ ಸ್ವೀಕರಿಸುವುದು ಅಭ್ಯಾಸವಾಗಿದೆ. ಆದರೆ ಅದು ಒಳ್ಳೆಯ ಲಕ್ಷಣವಲ್ಲ. ಮನಸ್ಸಿನಲ್ಲಿರೋ ಕೊಳಕನ್ನು ದೂರ ಮಾಡಿಕೊಳ್ಳುವ ಪ್ರಯತ್ನ ಮಾಡು. ದಿಸ್ ಈಸ್ ಮೈ ರಿಕ್ವೆಸ್ಟ್. ನಕಾರಾತ್ಮಕ ಸಕಾರಾತ್ಮಕ ಅಂತ ಕೊರೆದು ತಲೆ ತಿನ್ನಬೇಡಿ. ಐ ನೋ ಲಾಟ್ ಟು ಥಿಂಕ್ ಆ್ಯಂಡ್ ವಾಟ್ ಟು ಥಿಂಕ್, ಓಕೆ? ಅದಕ್ಕೂ ಕಿರುನಕ್ಕೂ ನಿದ್ದೆ ಉಪಕ್ರಮಿಸಿದ. ಈ ಮನುಷ್ಯನೇನು ಭಯಂಕರ ಸ್ಥಿತಪ್ರಜ್ಞನೆ. ದಿನ ತಪ್ಪದಂತೆ ಮಾತಲ್ಲಿ ಕ್ರಿಯೆಗಳಲ್ಲಿ ರೌರವ ನರಕವೇನು ಅಂತ ತೋರಿಸಿದರೂ ತನ್ನನ್ನು ಮನೆ ಬಿಟ್ಟು ಹೋಗುವಂತ ಹೇಳ್ತಿಲ್ಲ. ಆಶ್ಚರ್ಯವೋ ಆಶ್ಚರ್ಯ. ಅವತ್ತು ಭಾನುವಾರ. ಮನೆಗೊಂದು ದೂರವಾಣಿ ಕರೆ ಬಂತು. ಅಮ್ಮ ಮಾತಾಡ್ತಿದ್ದಳು ಅಳುತ್ತಾ. ನಿನ್ನ ತಂಗಿ ಮದುವೆ ನಿಂತು ಹೋಗಿದ್ಯೆ. ಈ ಅವಮಾನ ಭರಿಸಲಾಗದೆ ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದೇವೆ. ಬೇಗ ಬಾ ಅರ್ಚನಾ. ತಕ್ಷಣ ಕಾರಿನಲ್ಲಿ ತವರು ಮನೆಗೆ ಹೊರಟಳು ಅರ್ಚನಾ. ವೀಣಾಳ ಮದುವೆ ನಿಂತಿದ್ದಕ್ಕೆ ಕಾರಣ ಅವರೆಲ್ಲರೂ ಯಾಕೆ ಆತ್ಮಹತ್ಯೆಗೆ ಪ್ರಯತ್ನಿಸಲಿದ್ದಾರೆ? ಅಮ್ಮನ ರೋದನ ಕೇಳಿದರೆ ಸತ್ಯವೇ ಇರಬೇಕು. ದೇವರೇ, ಅವರು ಯಾರಿಗೂ ಏನೂ ಆಗದಿರಲಿ. ಕಾರ್ ಇಳಿದು ಅಮ್ಮನ ಮನೆಯೊಳಗೋಡಿದಾಗ ಕಿರಣ್ ವೀಣಾಳ ಭಾವಿ ಮಾವಯ್ಯನನ್ನು ಪ್ರಾರ್ಥಿಸುತ್ತಿದ್ದ. ವರದಕ್ಷಿಣೆ ಹಣದಲ್ಲಿ ಅರ್ಧದಷ್ಟು ಹಣವನ್ನು ಇವತ್ತು ಕೊಡ್ತೇನೆ ಅಂತ ಹೇಳಿದ್ದು ಸತ್ಯವೇ. ಆದರೆ ಇವತ್ತು ಅಡ್ಜಸ್ಟ್ ಆಗಲಿಲ್ಲ. ಇನ್ನೊಂದೆರಡು ದಿನದಲ್ಲಿ ನಿಮಗೆ ಅರೇಂಜ್ ಮಾಡಿ ಕೊಡ್ತೇನೆ. ಕತೆ ಪುರಾಣಗಳು ಬೇಡ. ಅರ್ಧ ದುಡ್ಡು ಈಗ ಕೊಡದವನು ಟೋಟಲ್ ಅಮೌಂಟ್ ಕೊಡ್ತೀಯ ಅಂತ ಏನು ಗ್ಯಾರಂಟಿ? ನಮಗೆ ಈಗೆಂದರೆ ಈಗಲೇ ಬೇಕು. ಇಲ್ಲ ಸರ್, 3 ಲಕ್ಷ ಕ್ಯಾಶ್ ಅಂದರೆ 2-3 ದಿನ ಟೈಮ್ ಬೇಕಾಗುತ್ತೆ. ಅದಕ್ಕೆ ಅದೆಲ್ಲ ನಮಗೆ ಗೊತ್ತಿಲ್ಲ ಮಿಸ್ಟರ್ ಕಿರಣ್. ಹೇಳಿದ ಪ್ರಾಮಿಸನ್ನು ಕೀಪಪ್ ಮಾಡದವರ ಸಂಬಂಧದಲ್ಲಿ ನಮಗೆ ಆಸಕ್ತಿ ಇಲ್ಲ ಹೇಳಿ ಲಘುಬಗನೆ ಹೊರನಡೆದ ಸೋ ಕಾಲ್ಡ್ ದೊಡ್ಡ ಮನುಷ್ಯ. ಅರ್ಚನಾಳ ತಲೆ ಗಿರ್ ಎಂದಿತ್ತು. ಕಳೆದ ವಾರ ಕಿರಣ್ ಅವಳ ಕೈಗೆ 3.5 ಲಕ್ಷದ ನಗದು ಹಣವಿರುವ ದೊಡ್ಡ ಲಕೋಟೆ ಕೊಟ್ಟಿದ್ದ. ಆಫೀಸಿನ ಹಣವೆಂದು ಹೇಳಿದ. ಗಂಡನಿಗೆ ಆಟ ಆಡಿಸಲು ಅವಳು ಅದೆಲ್ಲೂ ಕಳೆದು ಹೋಯಿತೆಂದು ಸುಳ್ಳು ಬೊಗಳಿದ್ದಳು. ಪಾಪ ಕಿರಣ್ ಪರಿಪರಿಯಾಗಿ ಕೇಳಿಕೊಂಡರೂ ಮುಚ್ಚಿಟ್ಟಿದ್ದ ಅವಳು ತಾತ್ಸಾರದಿಂದ ಸಮಾಧಾನ ನೀಡಿದಳು. ಗರ ಬಡಿದಂತೆ ಹೊರಟು ಹೋಗಿದ್ದ. ತನ್ನ ಗಂಡ ಮಾಮೂಲು ಮನುಷ್ಯನಲ್ಲ, ದೇವರು. ಆಫೀಸಿನ ಹಣ ಅಂತ ಸುಳ್ಳು ಹೇಳಿ ತಂಗಿಯ ಮದುವೆಗೆ ಹಣ ಹೊಂದಿಸಿದನೆ. ಹೋಗಲಿ, ಈಗಲಾದರೂ ತಾನು ಮಾಡಿದ ತರಲೆ ಇದು ಅಂತ ಹೇಳುತ್ತಿದ್ದಾನ? ಇಲ್ಲ. ಅಂದರೆ ತನ್ನ ಒಳಹುಟ್ಟಿದ್ದವರ ಮತ್ತು ಹೆತ್ತವರ ಜೀವಗಳು ತಾನು ಮಾಡಿದ ಅವಿವೇಕ ಕೆಲಸದಿಂದ ಬಲಿಯಾಗಲಿವೆಯೇ? ಜ್ಞಾನೋದಯವಾದ ನಿಮಿಷವದು. ಕ್ಷಣ ಕ್ಷಣ ಗಂಡನನ್ನು ಹಿಂಸಿಸಿದಳು, ನೋಯಿಸಿದಳು. ಆದರೂ ಸಹಿಸಿಕೊಂಡು ತನ್ನವರಿಗೋಸ್ಕರ ನಿರ್ವಂಚನೆಯಿಂದ ಏನೆಲ್ಲ ಮಾಡುತ್ತಿದ್ದಾನೆ. ಅವನ ಮೇಲಿದ್ದ ಸೇಡು ದ್ವೇಷಗಳು ಆ ಕ್ಷಣದಲ್ಲಿ ಚೂರು ಚೂರಾದವು. ಸೇಡಿನ ಮಂಕು ಕವಿದಿದ್ದವಳಲ್ಲಿ ಪರಿವರ್ತನೆ ಬರಲು ಆ ಘಟನೆಯೊಂದು ಸಾಕಲ್ಲ. ಕ್ಷಮಿಸಲಾಗದ ಅಪರಾಧಿ ನಾನು. ಗಂಡನ ಪಾದಗಳಿಗೆರಗಿದಳು ಅಳುತ್ತಾ. ನನ್ನನ್ನು ಕ್ಷಮಿಸಿ. ಮನದಾಳದಿಂದ ಬಂದ ಮಾತದು. ಯಾಕೆ? ಎಬ್ಬಿಸಿದ ತೋಳು ಹಿಡಿದು. ನೀವು ಕೊಟ್ಟ 3.5 ಲಕ್ಷಗಳನ್ನು ನಾನೇ ಬೇಕೆಂದು ಮುಚ್ಚಿಟ್ಟಿದ್ದೆ. ಆ ವಿಷಯ ನನಗೆ ಗೊತ್ತಿದೆ. ಎಲ್ಲರೂ ಬೆಚ್ಚಿದರು. ಅರ್ಚನಾಳ ಮನಸ್ಸಿನಲ್ಲಿ ಇಷ್ಟೆಲ್ಲ ವಿಷಬಿಂದುಗಳಿದ್ದವೆ. ನಿಮ್ಮ ಮೌನದಿಂದ ನನ್ನನ್ನು ಮತ್ತೆ ಕೊಲ್ಲಬೇಡಿ. ನನ್ನಿಂದ ನೀವು ಎಲ್ಲರೂ ಹಿಂಸೆ ಅನುಭವಿಸಿದಿರಿ. ಛೇ, ನನ್ನ ಮೇಲೆ ನನಗೆ ಅಸಹ್ಯವಾಗ್ತಿದೆ. ನಿನ್ನಲ್ಲಾದ ಬದಲಾವಣೆಯನ್ನು ನಂಬಬಹುದಾ? ನಂಬಲಸಾಧ್ಯವಾದಂತೆ ಕೇಳಿದ ಕಿರಣ್. ನಿಮ್ಮ ಒಳ್ಳೆತನ ನನ್ನನ್ನು ತುಂಬ ಬದಲಾಯಿಸಿಬಿಟ್ಟಿದೆ. ನಿಮ್ಮ ಪ್ರೀತಿ ನನ್ನ ಸೇಡನ್ನು ಗೆದ್ದಿದೆ. ಕಣ್ಣೊರೆಸಿಕೊಂಡಳು. ನಡೀರಿ, ಮನೆಗೆ ಹೋಗಿ 3.5 ಲಕ್ಷ ಹಣ ತರೋಣ. ಈ ಮದುವೆ ನಿಲ್ಲಬಾರದು. 1 ನಿಮಿಷ ಅಕ್ಕ, ಮುಂದೆ ಬಂದ ವೀಣಾ ಹೇಳುತ್ತಾಳೆ. ದುಡ್ಡಿಗಾಗಿ ಹಪಹಪಿಸುವ ಈ ಜನರ ಸಹವಾಸವೇ ಬೇಡ. ಭಾವನಂತವರು ಸಿಗುವವರೆಗೆ ನಾನು ಮದುವೆನೇ ಆಗೋದಿಲ್ಲ. ಮಗಳ ಕೈ ಕುಲುಕಿದರು ರಾಮಚಂದ್ರಯ್ಯ. ಗುಡ್ ಡಿಸಿಷನ್ ಪುಟ್ಟಿ ಎಂದರು. ಆ ರಾತ್ರಿ ನಿಜಕ್ಕೂ ಅವರಿಬ್ಬರ ಪಾಲಿಗೆ ಮಧುರ ಮೊದಲ ರಾತ್ರಿ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.